ನಂತರ ಒಳ್ಳೆಯ ಭೋಜನ ದೊರಕಿದೆ. ಹಸಿವಿನಿಂದ ಕಂಗೆಟ್ಟಿದ್ದ ನನಗೆ ಒಂದು ಮಹಾಪ್ರಾಣಿ ಆಹಾರವಾಗಿ ದೊರಕಿದ್ದು ನನಗೆ ಒಳ್ಳೆ ಶುಭ ದಿನವಾಗಿದೆ. ಇದೇನಿದು ವಿಚಿತ್ರ? ಸಮುದ್ರದಲ್ಲಿ ಎದುರುಗಾಳಿ ಬೀಸುವಾಗ ದೊಡ್ಡ ಹಡಗಿನ ವೇಗ ತಗ್ಗುವಂತೆ ನನ್ನ ವೇಗವು ಕಡಿಮೆಯಾಗುತ್ತಿದೆಯಲ್ಲ. ಓ, ನನ್ನನ್ನು ಯಾರೋ ಹಿಡಿದೆಳೆಯುತ್ತಿರುವಂತೆ ಭಾಸವಾಗುತ್ತಿದೆಯಲ್ಲ. ಏನು ಕಾರಣ? ಓ, ಸುಗ್ರೀವ ಹೇಳಿದಂತೆ ನೆರಳನ್ನು ಹಿಡಿದು ಪ್ರಾಣಿಗಳನ್ನು ಸೆಳೆದು ತಿನ್ನುವ ಆ ಸಿಂಹಿಕೆ ರಾಕ್ಷಸಿ ಇವಳೇ ಇರಬೇಕು. ಇರಬೇಕು. ಇವಳೇ, ಸಂದೇಹವೇ ಇಲ್ಲ. ಏನು ಮಾಡುವುದು? ಇವಳ ಶಕ್ತಿಯಿಂದ ತಪ್ಪಿಸಿಕೊಳ್ಳುವುದಾದ್ರೂ ಹೇಗೆ? ಇವಳನ್ನು ನಿಗ್ರಹಿಸದೆ ಇಲ್ಲಿಂದ ಪಾರಾಗುವಂತಿಲ್ಲವೆಂದು ಕಾಣುತ್ತದೆ. ಅಯ್ಯೋ, 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 ಕಪಿಶ್ರೇಷ್ಠನೇ, ನಿನ್ನ ಪರಾಕ್ರಮಗಳಿಗೆ ಸಾಟಿಯೇ ಇಲ್ಲ. ಇನ್ನು ಮುಂದೆ ಸೀತಾನ್ವೇಷಣೆ ಕಾರ್ಯ ಯಾವ ಅಡೆತಡೆಯೂ ಇಲ್ಲದೆ ನಡೆಯಲಿ. ಜೈ ಶ್ರೀರಾಮ್. ಆಹಾ, ಎಷ್ಟು ಸುಂದರವಾಗಿದೆ ಈ ಲಂಕಾನಗರ. ಸಮುದ್ರದ ಮಧ್ಯದಲ್ಲಿ ಸಮತಟ್ಟಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ಆದರೂ ಇದು ಅತ್ಯಂತ ದುರ್ಗಮವಾಗಿದೆ. ಮಹಾವೀರನಾದ ರಾಕ್ಷಸರಾಜ ರಾವಣನೇ ಇದಕ್ಕೆ ರಕ್ಷಕ. ಒಂದು ವೇಳೆ ಮಹಾಬಾಹುವಾದ ಶ್ರೀರಾಮ ಇಲ್ಲಿಗೆ ಬಂದರೂ ಇದನ್ನು ಗೆಲ್ಲುವುದು ಹೇಗೆ? ದುರ್ವಿನೀತರಾದ ಈ ರಾಕ್ಷಸರು ಸಾಮ ದಾನ ಭೇದಗಳಿಗೆ ಬಗ್ಗುವವರಲ್ಲ. ಯುದ್ಧ ಮಾಡಿ ಗೆಲ್ಲಬೇಕೆಂದರೆ ನಮ್ಮ ವಾನರ ಸೈನ್ಯ ಇಲ್ಲಿಗೆ ಬರುವುದು ಸಾಧ್ಯವೇ ಇಲ್ಲ. ಕಪಿಗಳಲ್ಲಿ ವೇಗಶಾಲಿಗಳಾದ 4 ಮಾತ್ರವೇ ಇಲ್ಲಿಗೆ ಬರಲು ಸಾಧ್ಯ. ವಾಲಿಪುತ್ರ ಅಂಗದ, ನೀಲ, ನಮ್ಮ ರಾಜ ಧೀರ ಸುಗ್ರೀವ ಮತ್ತು ನಾನು. ನಮ್ಮ ಸೈನ್ಯವನ್ನು ಇಲ್ಲಿಗೆ ತರಲು ಹೇಗೆ ಸಾಧ್ಯ? ಅಂದ ಮೇಲೆ ಈ ರಾಕ್ಷಸರನ್ನು ಯುದ್ಧ ಮಾಡಿ ಜಯಿಸುವುದು ಹೇಗೆ? ಇರಲಿ, ಹೇಗಾದರೂ ಸೀತಾಮಾತೆ ಇರುವ ಸ್ಥಳವನ್ನು ಮೊದಲು ಕಂಡುಹಿಡಿಯಬೇಕು. ಅವರು ಜೀವಂತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಮುಂದೇನು ಮಾಡಬೇಕೆಂದು ಸೀತಾದೇವಿಯೊಂದಿಗೆ ಆಲೋಚಿಸುತ್ತೇನೆ.
ಈ ಲಂಕೆಯನ್ನು ಬಲಿಷ್ಠರಾದ ಕ್ರೂರರಾದ ಅನೇಕ ರಾಕ್ಷಸರು ರಕ್ಷಿಸುತ್ತಿದ್ದಾರೆ. ಈ ರೂಪದಲ್ಲಿ ನಾನು ಪ್ರವೇಶಿಸಿದರೆ ಇಲ್ಲದ ಅನಾಹುತಕ್ಕೆ ಕಾರಣವಾಗುತ್ತದೆ. ಈಗ ನಾನು ಯಾವುದೇ ಗದ್ದಲ ಮಾಡಿಕೊಳ್ಳಬಾರದು. ಸೀತಾದೇವಿಯನ್ನು ಹುಡುಕುವುದೊಂದೇ ಈಗ ನನ್ನ ಮುಖ್ಯ ಕರ್ತವ್ಯ. ಈ ದುಷ್ಟನಾದ ರಾವಣನ ಕಣ್ಣಿಗೆ ಬೀಳದಂತೆ ಜನಕಪುತ್ರಿ ಸೀತಾದೇವಿಯನ್ನು ಹೇಗೆ ಹುಡುಕುವುದು? ಓ, ಇಷ್ಟೊಂದು ಕಾವಲಿರುವಾಗ ಸೀತಾದೇವಿಯನ್ನು ಒಂಟಿಯಾಗಿ ಹೇಗೆ ಭೇಟಿ ಮಾಡುವುದು? ಯಾವುದಕ್ಕೂ ನಾನು ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು. ಶ್ರೀರಾಮನ ಕಾರ್ಯ ಹಾಳಾಗದಂತೆ ನಾನು ಎಚ್ಚರದಿಂದ ನಡೆದುಕೊಳ್ಳಬೇಕು. ಇಲ್ಲವಾದರೆ ನಾನು ಮಹಾ ಸಾಹಸ ಮಾಡಿ ಸಮುದ್ರವನ್ನು ದಾಟಿ ಬಂದದ್ದು ವ್ಯರ್ಥವಾಗಿ ಬಿಡುತ್ತದೆ. ಈ ರಾಕ್ಷಸರು ನನ್ನನ್ನೇನಾದರೂ ನೋಡಿದರೆ ಎಲ್ಲವೂ ನಾಶವಾಗಿ ಬಿಡುತ್ತದೆ. ನಾನು ಇವರ ಕಣ್ಣಿಗೆ ಬೀಳದಂತೆ ಇರುವುದು ಹೇಗೆ? ಈ ಅಪಾರವಾದ ಕಾವಲನ್ನು ನೋಡಿದರೆ ಈ ರಾಕ್ಷಸರ ದೃಷ್ಟಿಗೆ ಬೀಳದಂತೆ ಈ ನಗರದಲ್ಲಿ ಇರುವುದು ಸಾಧ್ಯವೇ ಇಲ್ಲವೆನ್ನಿಸುತ್ತದೆ. ಒಂದು ವೇಳೆ ರಾಕ್ಷಸರ ರೂಪವನ್ನೇ ಧರಿಸಿದರೂ ಇವರು ಖಂಡಿತ ಕಂಡು ಹಿಡಿದು ಬಿಡುತ್ತಾರೆ. ಅದರ ಪರಿಣಾಮ ಘೋರವಾಗಬಹುದು. ಬಹುಶಃ ಇಲ್ಲಿ ವಾಯು ಕೂಡ ಇವರಿಗೆ ಕಾಣದಂತೆ ಬೀಸಲಾಗುವುದಿಲ್ಲವೆಂದು ಕಾಣುತ್ತದೆ. ಏನು ಮಾಡುವುದು? ಏನು ಮಾಡುವುದು? ಹೀಗೆ ಮಾಡುತ್ತೇನೆ. ನಾನು ಚಿಕ್ಕ ಕಪಿಯ ರೂಪವನ್ನು ತಾಳಿ ಇವರ ಕಣ್ತಪ್ಪಿಸಿ ಇಡೀ ಲಂಕೆಯನ್ನೇ ನೋಡಬಹುದು. ಸೀತಾದೇವಿ ಎಲ್ಲಿರುವುದೆಂಬುದನ್ನು ಇಂದು ರಾತ್ರಿಯೇ ಕಂಡುಹಿಡಿಯಬೇಕು. ಅದೊಂದು ಕಾರ್ಯವಾಗಿ ಬಿಟ್ಟರೆ ಮುಂದೇನು ಮಾಡಬೇಕೆಂದು ಯೋಚಿಸಬಹುದು. ಹೌದು, ಅದೇ ಸರಿಯಾದ ಉಪಾಯ.
ಯಾರು ನೀನು? ಇಲ್ಲಿಗೇಕೆ ಬಂದೆ? ಜೀವವಿರುವಾಗಲೇ ಎಲ್ಲವನ್ನು ಯಥವತ್ತಾಗಿ ಹೇಳು. ಏಕೆಂದರೆ ಅಕ್ರಮವಾಗಿ ನುಸುಳಿ ಬಂದಿರುವ ನೀನು ಈ ನನ್ನ ಕಣ್ಣಿಗೆ ಸಿಕ್ಕ ಮೇಲೆ ಬದುಕುಳಿಯಲು ಅಸಾಧ್ಯ. ನಾನು ಲಂಕಾನಗರವನ್ನು ನೋಡಲೆಂದು ಬಂದೆ. ಅಸಾಧ್ಯ. ಅಸಾಧ್ಯವಾದುದನ್ನು ಏಕೆ ಬಯಸುತ್ತಿರುವೆ? ರಾವಣನ ಅಸಂಖ್ಯಾತ ಸೈನಿಕರಿಂದ ಸಂರಕ್ಷಿಸಲಾಗಿರುವ ಈ ಲಂಕಾನಗರವನ್ನು ನೀನು ಪ್ರವೇಶಿಸಲಾರೆ. ಅದಿರಲಿ, ಯಾರು ನೀನು? ಇಲ್ಲೇಕೆ ಬಂದಿರುವೆ? ಹೇಳು. ಭಯಂಕರ ಆಕಾರದ ರಾಕ್ಷಸಿಯೇ, ನಿನ್ನ ಪ್ರಶ್ನೆಗಳಿಗೆಲ್ಲ ನಾನು ಖಂಡಿತ ಉತ್ತರ ಕೊಡುತ್ತೇನೆ. ಅದಕ್ಕೆ ಮೊದಲು ನೀನು ಆರೆಂದು ಹೇಳು. ನೀನೇಕೆ ಈ ನಗರದ ಮಹಾದ್ವಾರದಲ್ಲಿ ನಿಂತಿರುವೆ? ನನ್ನನ್ನು ಏಕೆ ತಡೆಯುತ್ತಿರುವೆ? ಎಲೆ ಕಪಿಯೇ, ನಿನಗೆ ನನ್ನ ವಿಷಯವನ್ನು ತಿಳಿಯುವ ಕುತೂಹಲವೇ? ಇರಲಿ, ಇನ್ನೇನು ಸಾಯುವ ನೀನು ಕಡೆಯಾಸೆಯೊಂದು ನಾನು ನನ್ನ ವಿಷಯವನ್ನು ತಿಳಿಸುತ್ತೇನೆ. ಲಂಕಿಣಿ ಎಂಬ ಹೆಸರನ್ನು ನೀನು ಕೇಳಿದ್ದೀಯಾ ಎಂದುಕೊಂಡಿದ್ದೇನೆ. ಲಂಕಿಣಿಯೇ? ಇಲ್ಲ, ನಾನು ಆ ಹೆಸರನ್ನು ಎಂದೂ ಕೇಳಲಿಲ್ಲ. ಈಗ ಕೇಳು. ನನ್ನನ್ನೇ ರಾಕ್ಷಸ ಕುಲವೆಲ್ಲ ಲಂಕಿಣಿ ಎಂದು ಕರೆಯುತ್ತದೆ. ಯಾರಿಂದಲೂ ಜಯಿಸಲು ಅಸಾಧ್ಯಳಾದ ನಾನು ನಮ್ಮ ರಾಕ್ಷಸ ಪ್ರಭು ರಾವಣೇಶ್ವರನ ಆಣತಿಯಂತೆ ಈ ಲಂಕೆಯ ಮಹಾದ್ವಾರವನ್ನು ರಕ್ಷಿಸುತ್ತಿದ್ದೇನೆ. ನನ್ನನ್ನು ಅನಾಧಾರಣೆ ಮಾಡಿ ಈ ಲಂಕೆಯನ್ನು ಪ್ರವೇಶಿಸಿರುವುದು ಅಸಾಧ್ಯ. ನಾನೇಕೆ ಲಂಕೆಯನ್ನು ಪ್ರವೇಶಿಸಬಾರದು? ಏಕೆಂದರೆ ಇನ್ನೊಂದು ಕ್ಷಣದಲ್ಲಿ ನಿನ್ನ ಪ್ರಾಣ ಹೋಗಿ ನೆಲದ ಮೇಲೆ ಬೀಳುವೆ. ಎಲ್ಲವೋ ಕಪಿಯೇ, ನಾನೇ ಈ ಲಂಕೆಯ ಅಧಿದೇವತೆ. ಎಲ್ಲಾ ಕಡೆಯಲ್ಲೂ ಸಾಕ್ಷಾತ್ಕರಿಸಿ ನಾನು ಈ ಲಂಕೆಯನ್ನು ರಕ್ಷಿಸುತ್ತಿದ್ದೇನೆ. ನನ್ನ ಕಣ್ತಪ್ಪಿಸಿ ಈ ಲಂಕೆಯನ್ನು ಪ್ರವೇಶಿಸಲು ಪ್ರಯತ್ನಿಸಿದರೆ ಯಾರೇ ಆಗಲಿ ನಾನು ನಿಷ್ಕಲ್ಮಶಲಾಗಿ ಅವರನ್ನು ಕೊಲ್ಲುತ್ತೇನೆ. ನಿನಗೆ ಜೀವದಾನ ಮಾಡುತ್ತೇನೆ. ಅಂತಹ ಸಾಹಸವನ್ನು ಮಾಡದೆ ಇಲ್ಲಿಂದ ಹೊರಟು ಹೋಗು. ಏಕೆ ಕೋಪಿಸಿಕೊಳ್ಳುವೆ ಲಂಕಿಣಿ? ಕೋಟೆ ಕೊತ್ತಲಗಳಿಂದ, ಉಪ್ಪರಿಗೆಗಳಿಂದ, ಭಿನ್ನವಾದ ಅರಮನೆಗಳಿಂದ ಶೋಭಾಯಮಾನವಾದ ಈ ಲಂಕಾನಗರವನ್ನು ನೋಡಲೆಂದೇ ನಾನು ಬಂದಿದ್ದೇನೆ. ಎಲ್ಲ ನೋಡಿ ಉದ್ಯಾನವನಗಳಲ್ಲಿ ವಿಹರಿಸಿ ನಾನು ಇಲ್ಲಿಂದ ಬೇಗನೆ ಹೊರಡುತ್ತೇನೆ. ನನ್ನ ಆಸೆ ತೀರಿಸಿಕೊಂಡ ಮೇಲೆ ಒಂದು ಕ್ಷಣವೂ ನಾನು ಇಲ್ಲಿ ನಿಲ್ಲುವುದಿಲ್ಲ. ದಯಮಾಡಿ ನನ್ನನ್ನು ತಡೆಯಬೇಡ. ಎಲ್ಲವೋ ವಾನರಧಮ, ನನ್ನ ಮಾತು ನಿನಗೆ ಅರ್ಥವಾಗುವುದಿಲ್ಲವೇ? ನೀನು ಲಂಕಾ ಪಟ್ಟಣವನ್ನು ಪ್ರವೇಶಿಸಬೇಕಾದರೆ ನನ್ನನ್ನು ಜಯಿಸಬೇಕಾಗುತ್ತದೆ. ಮಂಗಳಾಂಗಿ, ಕೋಪ ಬಿಡು. ದಯವಿಟ್ಟು ನನಗೆ ಅನುಮತಿ ಕೊಡು. ಎಲೇ ಉದ್ದಟ ಕಪಿಯೇ, ನಿನಗೆ ಲಂಕೆಯ ಪ್ರವೇಶ ಸಿಕ್ಕುವುದಿಲ್ಲ. ಆ ಯಮಲೋಕಕ್ಕೆ ಪ್ರವೇಶಿಸಲು ನಾನೇ ಅವಕಾಶ ಮಾಡಿಕೊಡುತ್ತೇನೆ. ಲಂಕಿಣಿ, ಇಲ್ಲಿ ಇಲ್ಲಿ. ಎಲೇ ದುಷ್ಟ ಕಪಿಯೇ, ಅಲ್ಲಿಂದಿಲ್ಲಿಗೆ ನೆಗೆದು ತಪ್ಪಿಸಿಕೊಳ್ಳುತ್ತೀಯಾ? ನಾನು ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಹಿಡಿದು ಕತ್ತರಿಸಿ ಸಮುದ್ರಕ್ಕೆ ಎಸೆಯುತ್ತೇನೆ. ಎಲೈ ಲಂಕಿಣಿ, ನೀನು ನನ್ನನ್ನು ಕತ್ತರಿಸುವ ಪ್ರಯತ್ನವೆಲ್ಲ ವಿಫಲವಾಯಿತಲ್ಲವೇ? ಈಗ ನೋಡು ನನ್ನ ಒಂದೇ ಒಂದು ಹೊಡೆತ ಹೇಗಿರುತ್ತದೆಂದು. ಮಹಾಬಲವಂತ, ನನ್ನನ್ನು ಕೊಲ್ಲಬೇಡ, ಕೊಲ್ಲಬೇಡ, ದಯವಿಟ್ಟು ನನ್ನನ್ನು ಕೊಲ್ಲಬೇಡ. ಪ್ರಸನ್ನನಾಗು, ಪ್ರಸನ್ನನಾಗು, ರಕ್ಷಿಸು, ನನ್ನನ್ನು ರಕ್ಷಿಸು. ನಿನ್ನಂತ ಪರಾಕ್ರಮಶಾಲಿಯಾದ ಪುರುಷರು ಎಂತ ಸಮಯದಲ್ಲೂ ಧರ್ಮ ಮಾರ್ಗವನ್ನು ಬಿಟ್ಟು ನಡೆಯುವುದಿಲ್ಲ. ಸ್ತ್ರೀ ಹತ್ಯೆ ನಿನಗೆ ತರವಲ್ಲ. ಆ ಪಾಪಕ್ಕೆ ನೀನು ಗುರಿಯಾಗಬೇಡ. ನನಗೆ ಜೀವದಾನ ಮಾಡು.
ಏಳು ಲಂಕಿಣಿ, ಎದ್ದೇಳು. ಶ್ರೀರಾಮ ಬಂಟನಾದ ನಾನು ಶರಣಾಗತರಾದವರ ಪ್ರಾಣವನ್ನು ಎಂದೂ ತೆಗೆಯುವುದಿಲ್ಲ. ನಾನು ನಿನಗೆ ಪ್ರಾಣದಾನ ಮಾಡಿದ್ದೇನೆ. ವಾನರ ಪುಂಗವ, ಈ ಲಂಕೆಯ ಮೂರ್ತ ಸ್ವರೂಪಿ ನಾನು. ನಿನ್ನ ಪರಾಕ್ರಮದಿಂದ ನನ್ನನ್ನು ಜಯಿಸಿರುವೆ. ಹಿಂದೆ ಆ ಬ್ರಹ್ಮನು ಹೇಳಿದ ಮಾತನ್ನು ಹೇಳುತ್ತೇನೆ, ಕೇಳು. ಬೇಗ ಹೇಳು ಲಂಕಿಣಿ. ಶ್ರೀರಾಮ ಸತಿ ಸೀತಾದೇವಿಯನ್ನು ಹುಡುಕುವ ಕಾರ್ಯಕ್ಕೆ ವಿಳಂಬ ಮಾಡದೆ ಬೇಗ ಹೇಳು. ವಿಳಂಬ ಮಾಡುವುದಿಲ್ಲ ವಾನರೇಂದ್ರ. ಯಾವಾಗ ವಾನರೊಬ್ಬನು ಬಂದು ತನ್ನ ಪರಾಕ್ರಮದಿಂದ ನಿನ್ನನ್ನು ಜಯಿಸುತ್ತಾನೋ ಆಗ ರಾಕ್ಷಸರಿಗೆ ಆಪತ್ತು ಒದಗಿತ್ತೆಂದು ತಿಳಿ ಎಂದು ಆ ಬ್ರಹ್ಮ ಹೇಳಿದ್ದ. ನಿನ್ನ ಸಾಹಸದಿಂದ, ನಿನ್ನ ದರ್ಶನದಿಂದ ಈಗ ಅದು ಸತ್ಯವಾಗಿದೆ. ಸೀತಾ ನಿಮಿತ್ತವಾಗಿ ದುರಾತ್ಮನಾದ ರಾವಣನೊಂದಿಗೆ ರಾಕ್ಷಸ ಕುಲಕ್ಕೆ ವಿನಾಶ ಸನ್ನಿಹಿತವಾಗಿದೆ. ಹನುಮಂತ, ನೀನು ಲಂಕೆಯನ್ನು ಪ್ರವೇಶಿಸಿ ನೀನು ಮಾಡಬೇಕಾದ ಕಾರ್ಯವನ್ನು ನಿರಾತಂಕವಾಗಿ ಮಾಡು. ನಾನು ನಿನ್ನನ್ನು ತಡೆಯುವುದಿಲ್ಲ. ಆಗಲಿ ಲಂಕಿಣಿ, ನಿನ್ನ ಸದ್ಬುದ್ಧಿಗೆ ನನ್ನ ಅಭಿನಂದನೆ. ನಿನಗೆ ಮಂಗಳವಾಗಲಿ. ನಾನೀಗ ಲಂಕಾನಗರವನ್ನು ಪ್ರವೇಶಿಸಿ ಸೀತಾನ್ವೇಷಣೆಯ ಕಾರ್ಯವನ್ನು ಕೈಗೊಳ್ಳುತ್ತೇನೆ. ಹಾಗೇ ಮಾಡು ಕಪೀಶ್ವರ. ರಕ್ಕಸ ರಾವಣನ ಲಂಕೆ ಈಗಾಗಲೇ ಶಾಪದಿಂದ ವಿನಾಶವಾಗಿದೆ. ಹೋಗು, ನಿನ್ನ ಕಾರ್ಯ ಫಲಪ್ರದವಾಗಲಿ. ಸೀತಾದೇವಿ ಬೇಗ ನಿನಗೆ ಸಿಗಲಿ. ಹೋಗಿ ಬಾ. ಎಲ್ಲಿರುವೆ ಮಾತೆ, ಎಲ್ಲಿರುವೆ ಶ್ರೀರಾಮನ ಮಾತು ತಂದಿರುವೆ. ಹುಲಿಗಳ ನಡುವಿರೋ ಹರಿಗೆಯ ಹಾಗೆ, ಬಿರುಗಾಳಿಗೆ ಸಿಲುಕಿರೋ ಪ್ರಣತಿಯ ಹಾಗೆ, ಹುಲಿಗಳ ನಡುವಿರೋ ಹರಿಗೆಯ ಹಾಗೆ, ಬಿರುಗಾಳಿಗೆ ಸಿಲುಕಿರೋ ಪ್ರಣತಿಯ ಹಾಗೆ. ಎಲ್ಲಿಹಳು ಮಾತೆ ಈ ಅರಮನೆಯೊಳಗೆ, ಎಲ್ಲಿಹಳು ಮಾತೆ ಈ ಅರಮನೆಯೊಳಗೆ, ಎಲ್ಲೆಡೆ ಬರಿಯ ಅಸುರರ ಹಿಂಡು, ಹುಲಿಗಳ ನಡುವಿರೋ ಹರಿಗೆಯ ಹಾಗೆ, ಬಿರುಗಾಳಿಗೆ ಸಿಲುಕಿರೋ ಪ್ರಣತಿಯ ಹಾಗೆ. ಎಲ್ಲಿಹಳು ಮಾತೆ ಈ ಅರಮನೆಯೊಳಗೆ, ಎಲ್ಲಿಹಳು ಮಾತೆ ಈ ಅರಮನೆಯೊಳಗೆ, ಎಲ್ಲೆಡೆ ಬರಿಯ ಅಸುರರ ಹಿಂಡು, ಎಂದು ನಾಧನ್ಯನಾಗುವೆ ಸೀತಾ ಮಾತೆಯ ಕಂಡು. ಛೇ, ನಾನು ಸಂದೇಹಪಟ್ಟು ಬಿಟ್ಟೆ. ಸೀತಾಮಾತೆ, ನನ್ನನ್ನು ಕ್ಷಮಿಸು. ಅಖಂಡ ಬ್ರಹ್ಮಚಾರಿಯಾದ ನಾನು ಪರಪತ್ನಿಯರು ಮಲಗಿರುವ ಅಂತಃಪುರವನ್ನು ನೋಡುವಂತಾಯ್ತಲ್ಲ. ಅದರಿಂದ
ನಾನು ಅಪರಾಧ ಮಾಡಿದಂತಾಯ್ತೆ? ಇಲ್ಲ, ಅದು ಅಪರಾಧವಲ್ಲ. ನಾನು ವಿಷಯಾಸಕ್ತಿಯಿಂದ ಅಲ್ಲಿಗೆ ಹೋಗಲಿಲ್ಲ. ಆ ದೃಷ್ಟಿಯಿಂದ ಯಾರೊಬ್ಬರನ್ನೂ ನೋಡಲಿಲ್ಲ. ನನ್ನಿಂದ ಅಪರಾಧವಾಗಲಿಲ್ಲ, ಧರ್ಮಲೋಪವೂ ಆಗಲಿಲ್ಲ. ಸೀತಾದೇವಿ ಇರಬಹುದೇನೋ ಎಂಬ ಸಂದೇಹದಿಂದ ನೋಡಿದೆ. ಆದರೆ ಪರಸ್ತ್ರೀ ಚೋರನಾದ ಆ ರಾವಣನನ್ನು ನೋಡಿದೆ. ಹೌದು, ಮಹಾಪತಿವ್ರತೆಯಾದ ಸೀತಾಮಾತೆ ಜೀವ ಬಿಟ್ಟಾರೆಯೇ ಹೊರತು ಆ ದುಷ್ಟ ರಾವಣನ ಅಂತಃಪುರದಲ್ಲಿರಲು ಸಾಧ್ಯವಿಲ್ಲವೆಂದು ಈಗ ನನಗನ್ನಿಸುತ್ತಿದೆ. ಶ್ರೀರಾಮ ಜಯ. ನಮ್ಮ ಇಂದ್ರಿಯಗಳು ಪಾಪಕರ್ಮದಲ್ಲಿ ಅಥವಾ ಪುಣ್ಯಕರ್ಮದಲ್ಲಿ ತೊಡಗಲು ಮನಸ್ಸೇ ಕಾರಣ. ಮನಸ್ಸಿನ ಪ್ರಚೋದನೆಯಿಂದಲೇ ನಾವು ಶುಭಾಶುಭ ಕರ್ಮದಲ್ಲಿ ನಿರತರಾಗುತ್ತೇವೆ. ನನ್ನ ಮನಸ್ಸು ಸ್ಥಿರವಾಗಿದೆ. ಅದು ಪಾಪಕರ್ಮಗಳಿಗೆ ಅಂಗಾಂಗಗಳನ್ನು ಪ್ರಚೋದಿಸುತ್ತಿಲ್ಲ. ಸೀತಾದೇವಿಯನ್ನು ಸ್ತ್ರೀಯರ ಸಮೂಹದಲ್ಲಿ ಕಾಣಬಹುದೆಂಬ ತರ್ಕದ ಮೇಲೆ ನಾನು ಅಂತಃಪುರ ಪ್ರವೇಶ ಮಾಡಿದೆ. ಆದರೆ ಅಲ್ಲೆಲ್ಲೂ ಸೀತಾದೇವಿ ಕಾಣಲಿಲ್ಲ. ಅಂದರೆ ಅರಮನೆಯಲ್ಲಿ, ಅಂತಃಪುರದಲ್ಲಿ ಸೀತಾಮಾತೆ ಇಲ್ಲವೇ ಇಲ್ಲವೆಂದು ಅರ್ಥ. ಇನ್ನು ನಾನು ಈ ಲಂಕಾನಗರದ ಬೇರೆ ಬೇರೆ ಕಡೆ ಹುಡುಕಬೇಕು. ಹೌದು, ಲಂಕೆಯನ್ನೆಲ್ಲ ಹುಡುಕಿದ್ದಾಯಿತು. ಅರಮನೆ, ಅಂತಃಪುರ, ಭವನಗಳು, ಉದ್ಯಾನವನಗಳು ಎಲ್ಲ ಕಡೆ ಶೋಧಿಸಿದ್ದಾಯಿತು. ಆದರೆ ಎಲ್ಲಿಯೂ ಸೀತಾಮಾತೆಯ ಸುಳಿವು ಸಿಗಲಿಲ್ಲ. ನನ್ನ ಈ ಪ್ರಯತ್ನ ವಿಫಲವಾಗಬಹುದೆಂದು ನಾನು ಅಂದುಕೊಂಡಿರಲಿಲ್ಲ. ವಾಯುಪುತ್ರ ಹನುಮಂತ ಕಾರ್ಯ ಸಾಧನೆ ಮಾಡಿಕೊಂಡು ಬರುತ್ತಾನೆಂದು ಆಸೆಯಿಂದ ನಿರೀಕ್ಷಿಸುತ್ತಿರುವ ಅಂಗದ, ಜಾಂಬವಂತರಿಗೆ ಹೇಗೆ ಮುಖ ತೋರಿಸಲಿ? ಇಲ್ಲ, ಇನ್ನಷ್ಟು ಹುಡುಕಿ ನೋಡುತ್ತೇನೆ. ಇಲ್ಲ, ಯಾವ ಪ್ರಯೋಜನವೂ ಆಗಲಿಲ್ಲ. ಆ ರಾವಣ ಸೀತಾಮಾತೆಯನ್ನು ಇನ್ನೆಲ್ಲೇ ಅಡಗಿಸಿಟ್ಟಿರಬಹುದು. ಅಥವಾ ಲಂಕೆಯಲ್ಲಿ ರಾಮಸತಿ ಇಲ್ಲವೇ ಇಲ್ಲವೇನು? ಇಲ್ಲವೆಂದರೆ ಇನ್ನೆಲ್ಲಿರಬಹುದು? ಆ ಸ್ಥಳವನ್ನು ಕಂಡುಹಿಡಿಯುವುದು ಹೇಗೆ? ಈಗ ಅಂಗದನೊಂದಿಗೆ
ಇಡೀ ವಾನರ ಸಮೂಹ ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡಬೇಕೇ? ದಿಕ್ಕೇ ತೋಚುತ್ತಿಲ್ಲವಲ್ಲ, ಏನು ಮಾಡುವುದು? ವಿರಹದ ತಾಪದಿಂದ ನೊಂದು ಕಂಗೆಟ್ಟಿರುವ ನನ್ನ ಸ್ವಾಮಿ ರಾಮಚಂದ್ರರಿಗೆ ಶುಭವಾರ್ತೆಯನ್ನು ತೆಗೆದುಕೊಂಡು ಹೋಗುವ ಭಾಗ್ಯವಿಲ್ಲದ ಮೇಲೆ ನನ್ನ ಜೀವನವೇ ನಿರರ್ಥಕವಾಗಿ ಹೋಯಿತು. ಭಕ್ತನಾಗಿ ಶ್ರೀರಾಮನ ಕಾರ್ಯ ಮಾಡದ ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ? ಇರಲಿ, ಕಡೆಯ ಪ್ರಯತ್ನ ಮಾಡಿ ನೋಡುತ್ತೇನೆ. ಲಕ್ಷ್ಮಣ ಸಹಿತ ಶ್ರೀರಾಮಚಂದ್ರರಿಗೆ ನಮಸ್ಕರಿಸುತ್ತೇನೆ. ಜನಕ ಪುತ್ರಿ ರಾಮಸತಿ ಸೀತಾದೇವಿಗೆ ನಮಸ್ಕರಿಸುತ್ತೇನೆ. ರುದ್ರ, ಯಮ, ಇಂದ್ರ, ವಾಯು ನಮಸ್ಕಾರ ಮಾಡುತ್ತೇನೆ. ಚಂದ್ರ ಸೂರ್ಯರಿಗೆ, ಮರುರ್ಗಣಗಳಿಗೆ ನಮಸ್ಕರಿಸುತ್ತೇನೆ. ನನಗೆ ಸೀತಾಮಾತೆಯ ದರ್ಶನವಾಗಲಿ. ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇದೇನು ಆಶ್ಚರ್ಯ! ಇಲ್ಲಿ ಶ್ರೀರಾಮನಾಮ ಸ್ಮರಣೆ ಕೇಳುತ್ತದೆಯಲ್ಲ. ಈ ಲಂಕೆ ರಾಕ್ಷಸರ ಬೀಡು, ದುಷ್ಟರ ನೆಲೆವೀಡು. ಇಲ್ಲಿಯೂ ಸಾತ್ವಿಕರಾದ ಸಜ್ಜನರಿದ್ದಾರೆ. ಇಲ್ಲಿ ಯಾರೋ ರಾಮಭಕ್ತರಾದ ಧಾರ್ಮಿಕರಿದ್ದಾರೆ. ನಾನು ಅವರ ಪರಿಚಯ ಪಡೆಯಲೇಬೇಕು. ಸಾಧು ಜನರ ಸಂಘದಿಂದ ಕಾರ್ಯಸಿದ್ಧಿಯಾಗುತ್ತದೆ. ಆದರೆ ಈ ನನ್ನ ಕಪಿರೂಪವನ್ನು ಕಂಡು ಅವರು ಭಯಗೊಂಡರೆ ನಾನು ವಿಪ್ರನಂತೆ ವೇಷ ಬದಲಾಯಿಸಿಕೊಂಡು ಹೋಗುತ್ತೇನೆ. ಅದೇ ಸರಿಯಾಗುವುದು. ಸ್ವಾಮಿ, ಸದ್ಗೃಹಸ್ಥರೇ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀರಾಮನ ದಿವ್ಯ ನಾಮಸ್ಮರಣೆ ಮಾಡುತ್ತಿರುವ ತಮ್ಮ ದರ್ಶನ ಮಾಡಲೆಂದು ನಾನು ಬಂದಿದ್ದೇನೆ. ವಿಪ್ರೋತ್ತಮ, ಪೌಲಸ್ತ್ಯ ಕುಲಸಂಜಾತ ಈ ವಿಭೀಷಣ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಿಮ್ಮಂಥ ವಿಪ್ರರನ್ನು ಮೊದಲು ಈ ಲಂಕೆ ನಾನು ಎಂದೂ ಕಂಡಿರಲಿಲ್ಲ. ತಾವು ಯಾರು? ಎಲ್ಲಿಂದ ಬಂದಿರಿ? ನಿಶಾಚರಾದ ಅಸುರರೇ ತುಂಬಿರುವ ಈ ಲಂಕೆಯಲ್ಲಿ ಬೆಳಕು ಹರಿಯುವ ಮೊದಲೇ ನಿರಾತಂಕವಾಗಿ ತಾವು ನನ್ನ ಸ್ಥಳವನ್ನು ತಲುಪಿರುವುದನ್ನು ನೋಡಿದರೆ ತಾವು ಯಾರೋ ಮಹತ್ವವೆನಿಸುತ್ತಿದೆ. ದಯಮಾಡಿ ನಿಮ್ಮ ಪರಿಚಯವನ್ನು ತಿಳಿಸಿ. ವಿಭೀಷಣ, ನಾನು ಶ್ರೀರಾಮಧೂತ ಹನುಮಂತ. ನಿನ್ನ ಸಹೋದರ ರಾವಣ ಅಪಹರಿಸಿ ತಂದಿರುವ ಶ್ರೀರಾಮಸತಿ ಸೀತಾದೇವಿಯನ್ನು ಕಂಡು ಶ್ರೀರಾಮನ ಸಂದೇಶವನ್ನು ತಿಳಿಸಲು ಸಾಗರವನ್ನು ದಾಟಿ ಬಂದಿದ್ದೇನೆ. ಲಂಕಿಣಿಯನ್ನು ಮಣಿಸಿ ರಾತ್ರಿಯೆಲ್ಲ ಅರಮನೆ ಅಂತಃಪುರ ಸಹಿತ ಲಂಕೆಯನ್ನೆಲ್ಲ ಸೀತಾದೇವಿಗಾಗಿ ಹುಡುಕಿ ಹುಡುಕಿ ವಿಫಲನಾಗಿದ್ದೇನೆ. ಅಯ್ಯೋ, ನನ್ನ ಪ್ರಯತ್ನವೆಲ್ಲ ವ್ಯರ್ಥವಾಯಿತೆಂದು ರಾಮನಾಮ ಸ್ಮರಣೆ ಮಾಡುತ್ತಾ ನಿಂತಿರುವಾಗ ಇಲ್ಲಿಂದ ರಾಮನಾಮ ಕೇಳಿ ಆನಂದದಿಂದ ಒಳಗೆ ಬಂದೆ. ಆಹಾ ಆಹಾ,
ನನ್ನ ಭಾಗ್ಯವೇ ಭಾಗ್ಯ. ಶ್ರೀರಾಮದೂತ, ವಾನರ ಶ್ರೇಷ್ಠ, ಹನುಮಂತ, ನಿನ್ನನ್ನು ಕಂಡು ನನ್ನ ಜನ್ಮ ಪಾವನವಾಯಿತು. ಸೀತಾಮಾತೆಯನ್ನು ರಾಮನಿಗೆ ಒಪ್ಪಿಸಿ ಶರಣಾಗು ಎಂದು ರಾವಣನಿಗೆ ಬುದ್ಧಿ ಹೇಳಿ ಹೇಳಿ ನಾನು ಸೋತು ಹೋದೆ. ಶ್ರೀರಾಮನ ಸತಿ ಎಂದಿಗೆ ತನ್ನ ಪತಿಯನ್ನು ಸೇರುವ ಶುಭ ಕಾಲ ಬರುವುದೋ ಎಂದು ಪ್ರತಿಕ್ಷಣ ಆಲೋಚಿಸುತ್ತಿದ್ದೆ ಹನುಮಂತ. ನಿನ್ನನ್ನು ಕಂಡ ಮೇಲೆ ಆ ಶುಭ ಮುಹೂರ್ತ ಬೇಗನೆ ಬರುವುದೆಂದ ನಂಬಿಕೆ ಬರುತ್ತಿದೆ. ರಾವಣನು ಮಾಡಿದ ಘೋರ ಅಪರಾಧಕ್ಕೆ ಕೊನೆಯಾಗುತ್ತದೆ. ಪ್ರತಿಕ್ಷಣವು ಪತಿಯನ್ನು ನೆನೆದು ಕೊರಗುತ್ತಿರುವ ಸೀತಾಮಾತೆಯ ಸಂಕಟ ನಿವಾರಣೆಯಾಗುವ ಸಮಯ ಹತ್ತಿರವಾಯಿತೆಂದು ಈಗ ನನಗೆ ಹರ್ಷವಾಗುತ್ತಿದೆ. ಪ್ರಭು, ಮಧ್ಯರಾತ್ರಿ ಕಳೆದು ಬಹಳ ಹೊತ್ತಾಯಿತು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬೆಳಗಾಗುವುದು. ಇಂಥ ಸಮಯದಲ್ಲಿ ಅಂತಃಪುರವನ್ನು ಬಿಟ್ಟು ಎಲ್ಲಿಗೆ ಹೊರಟಿರುವಿರಿ? ಮಂಡೋದರಿ, ಹೆದರಬೇಡ. ನಾನೇನು ದೇವತೆಗಳ ಮೇಲೆ ಯುದ್ಧ ಮಾಡಲು ಹೋಗುತ್ತಿಲ್ಲ. ನಾನು ಬಯಸಿದವರನ್ನು ಕಾಣಲು ಹೋಗುತ್ತಿದ್ದೇನೆ. ನೀನು ನೆಮ್ಮದಿಯಾಗಿ ಮಲಗು. ಅಂದರೆ ನೀವೀಗ ಆ ಸೀತೆಯನ್ನು ನೋಡಲು ಹೊರಟಿರುವಿರಲ್ಲವೇ? ಹೌದು, ಆ ಸೀತೆಯನ್ನು ನೋಡಲು ಹೋಗುತ್ತಿದ್ದೇನೆ. ಕಣ್ಣು ಮುಚ್ಚಿದರು ಮತ್ತೆ ಮತ್ತೆ ಕಾಣಿಸುವ ಅವಳನ್ನು ಕಾಣಲು ಹೋಗುತ್ತಿದ್ದೇನೆ. ಬೇಡಿ ಪ್ರಭು, ಇಂತಹ ಸಮಯದಲ್ಲಿ ನೀವಲ್ಲಿಗೆ ಹೋಗಿ ಅವಳನ್ನು ಭಯಪಡಿಸಬೇಡಿ. ಮಂಡೋದರಿ, ನಾನು ಅವಳನ್ನು ಭಯಪಡಿಸಲು ಹೋಗುತ್ತಿಲ್ಲ. ನನ್ನ ಪ್ರೀತಿಯ ಮಾತುಗಳಿಂದ ಅವಳನ್ನು ಒಲಿಸಿಕೊಳ್ಳಲು ಹೋಗುತ್ತಿದ್ದೇನೆ. ಅವಳು ತನ್ನ ಹಠವನ್ನು ಬಿಟ್ಟು ವಿವೇಕಿಯಾಗಿ ನನಗೆ ಒಲಿದರೆ ಅಶೋಕವನದಲ್ಲಿ ಚಳಿ ಗಾಳಿಗಳಿಂದ ಕಷ್ಟಪಡುವುದು ತಪ್ಪಿ ಸುಖ ಸಂತೋಷಗಳಿರುವ ಈ ಅರಮನೆಯನ್ನು ಸೇರುತ್ತಾಳೆ. ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಾಳೆ.